ನಮ್ಮಲ್ಲಿ ಇವತ್ತು ಕನ್ನಡ ಇಂಡಸ್ಟ್ರಿ ಇಷ್ಟರ ಮಟ್ಟಿಗೆ ಬೆಳೆದಿದೆ, ಸಾಧನೆಗಳನ್ನು ಮಾಡ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಹಿಂದಿನ ಕಾಲದಿಂದಲೂ ಕೂಡ ಕನ್ನಡ ಸೇವೆಯನ್ನು, ಕಲಾ ಸೇವೆಯನ್ನು, ಸಿನಿಮಾಗಳನ್ನು ಮಾಡ್ಕೊಂಡು ಬಂದಂಥ ನಟ ನಟಿಯರು ನಿಜವಾಗ್ಲೂ ಕೂಡ ಕಾರಣ. ಅದರಲ್ಲಿ ನಿಮಗೆಲ್ಲ ನೆನಪಿರ್ಬೋದು ಹಿರಿಯ ನಟ MS ಉಮೇಶ್. ಉಮೇಶ್ ಅಂತ ಅಂದಿದ ತಕ್ಷಣ ಅಥವಾ ಅವರ ಮುಖ ನೋಡಿದ ತಕ್ಷಣ ಎಷ್ಟೋ ಜನರ ಮುಖದಲ್ಲಿ ಒಂದು ನಗು ಬರುತ್ತೆ. ಯಾಕಂದರೆ ಅವರ ಹಾಸ್ಯ ಭಾವ, ಅವರು ಹೊಡಿತಿದ್ದಂಥ ಡೈಲಾಗು, ಎಲ್ಲರನ್ನು ನಗಿಸ್ತಾ ಇದ್ದಂಥ ರೀತಿ, ಅವ್ರು ಸ್ಕ್ರೀನ್ ಮೇಲೆ ಬಂದ್ರೇ ಅವರನ್ನು ನೋಡಿ ನಗ್ತಾ ಇದ್ದವರು ಹೆಚ್ಚು. ಅಂತ ಉಮೇಶ್ ಅವರ ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತಾದರೆ ನಿಜವಾಗ್ಲೂ ಕೂಡ ಬೇಸರ ತರಿಸುತ್ತೆ. ಉಮೇಶ್ ಅವರಿಗೆ 75ನೇ ವಯಸ್ಸಿನಲ್ಲಿ ಒಂದು ಭಯಂಕರ ಕಾಯಿಲೆ ಬಂದಿದೆ. ಆದರೆ ಅವರು ಆಸ್ಪತ್ರೆಗೆ ಹೋಗುವವರೆಗೂ ಆ ಕಾಯಿಲೆ ಅವರಿಗೆ ಇದೆ ಅನ್ನೋದು ಗೊತ್ತೂ ಆಗಿಲ್ಲ. ಈಗಲೂ ಕೂಡ ಉಮೇಶ್ ಅವರು ನಾನು ಇಂಥದ್ದೊಂದು ಕಾಯಿಲೆಯಿಂದ ಬಳಲುತ್ತಿದ್ದೀನಿ ಅನ್ನೋದು ಗೊತ್ತಿಲ್ಲದೆ ಜೀವನ ಮಾಡ್ತಾ ಇದ್ದಾರೆ. ಅವರ ಮಗ ಕೂಡ ದುರಂತ ಅಂತ್ಯ ಕಂಡಿದ್ದಾರೆ. ಕಡು ಬಡತನದಲ್ಲಿ ಬಂದಂಥ ಉಮೇಶ್ ಅವರ ಕೊನೆಗಾಲ ಈ ರೀತಿ ಆಗುತ್ತೆ ಅನ್ನೋದನ್ನು ಯಾರೂ ಕೂಡ ಭಾವಿಸಿರಲಿಲ್ಲ. ಉಮೇಶ್ ಅವರಿಗೆ ಏನಾಗಿದೆ, ಸದ್ಯ ಹೇಗಿದ್ದಾರೆ, ಇದೆಲ್ಲವನ್ನ ಈ ವಿಡಿಯೋದ ಮುಖಾಂತರವಾಗಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ವಯಸ್ಸಾಗೋದು ದೇಹಕ್ಕೆ ಹೊರತು ಮನಸ್ಸಿಗಲ್ಲ ಅಂತ ಹೇಳುವವರು ಕನ್ನಡ ಚಿತ್ರರಂಗದ ಪ್ರಖ್ಯಾತ ಹಿರಿಯ ನಟ ಉಮೇಶ್. ಕಳೆದ 6 ದಶಕಗಳಿಂದ ಕನ್ನಡ ಚಿತ್ರರಂಗಕ್ಕೆ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸಿ ಕೊಡುಗೆಯನ್ನು ನೀಡಿರುವ ಉಮೇಶ್ ಅವರಿಗೆ ಈಗ ಹತ್ತತ್ರ 80 ವರ್ಷ. ಆದರೂ ಇವರ ಉತ್ಸಾಹ ಮಾತ್ರ ಬತ್ತಿಲ್ಲ. ಚಂದನವನದ ಚೈತನ್ಯದ ಚಿಲುಮೆ ಇವರು. ಇವತ್ತು ಕೂಡ ನೀಡಲಾದ ಪಾತ್ರವನ್ನು ಲೀಲಾಜಾಲವಾಗಿ ನಿರ್ವಹಿಸುವ ಉಮೇಶ್ ಅವರು ಮೊನ್ನೆ ತಾನೇ ಅಂದರೆ ಅಕ್ಟೋಬರ್ 10ರಂದು ಮನೆಯಲ್ಲಿ ಕಾಲು ಜಾರಿ ಬಿದ್ದುಬಿಟ್ರು. ಹೀಗಾಗಿ ಖಾಸಗಿ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿತ್ತು. ಚಿಕಿತ್ಸೆಯನ್ನು ಕೂಡ ನೀಡಲಾಗಿತ್ತು. ಆದರೆ ಕಾಲು ಮತ್ತು ಭುಜಕ್ಕೆ ಪೆಟ್ಟು ಮಾಡಿಕೊಂಡಿದ್ದ ಉಮೇಶ್ ಅವರ MRI ಹಾಗೂ CT ಸ್ಕ್ಯಾನಿಂಗ್ ಮಾಡಿದಾಗ ಆಘಾತಕಾರಿಯಾದಂಥ ವಿಚಾರ ಗೊತ್ತಾಗಿದೆ. ಅವರು ಜಾರಿ ಬಿದ್ದು ಆಸ್ಪತ್ರೆಗೆ ಹೋಗಿಲ್ಲ ಅಂತ ಅಂದರೆ ಕೊನೆಯ ಕ್ಷಣದವರೆಗೂ ಅವ್ರಿಗೆ ಯಾವ ಕಾಯಿಲೆ ಇದೆ ಅನ್ನೋದು ಗೊತ್ತೇ ಆಗ್ತಿರ್ಲಿಲ್ಲ. ಯಾಕಂದರೆ ಉಮೇಶ್ ಅವರಿಗೆ ಯಾವುದೇ ಲಕ್ಷಣ ಕೂಡ ಇರಲಿಲ್ಲ. ಈ ಥರದೊಂದು ಭಯಾನಕ ಕಾಯಿಲೆ ನನಗೆ ಬಂದಿದೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರಲಿಲ್ಲ. ಕಾಲು ಜಾರಿ ಬಿದ್ದ ಕಾರಣಕ್ಕೆ, ಕೈ ಕಾಲಿಗೆ ಪೆಟ್ಟಾದ ಕಾರಣಕ್ಕೆ ಆಸ್ಪತ್ರೆಗೆ ದಾಖಲಾದಾಗ ಎಲ್ಲ ಟೆಸ್ಟ್ಗಳನ್ನು ಮಾಡಿದಾಗಲೇ ಈ ಥರದೊಂದು ಭಯಂಕರ ಕಾಯಿಲೆ ಅವರಿಗೆ ಇದೆ ಅನ್ನೋದು ವೈದ್ಯರಿಗೆ ಗೊತ್ತಾಗಿದೆ, ಅವರ ಕುಟುಂಬದ ಕೆಲವು ಸದಸ್ಯರಿಗೆ ಗೊತ್ತಾಗಿದೆ. ಆದರೆ ನಟ ಉಮೇಶ್ ಅವರಿಗೆ ಈ ಕ್ಷಣಕ್ಕೂ ಕೂಡ ನಿಮಗೆ ಈ ಥರದೊಂದು ಕಾಯಿಲೆ ಇದೆ ಅನ್ನೋದನ್ನು ಹೇಳಿಲ್ಲ. ಯಾವುದೇ ಕಾಯಿಲೆ ಇಲ್ಲ ಅಂದ್ಕೊಂಡಿರುವಂಥ ಉಮೇಶ್ ಅವರು ಈಗಲೂ ಕೂಡ ಹಾಸ್ಯವಾಗಿಯೇ ಮಾತನಾಡಿದ್ದಾರೆ. ಹೌದು, ಅವರಿಗೆ ಇದೀಗ ಲಿವರ್ ಕ್ಯಾನ್ಸರ್ ಇದೆ ಅನ್ನೋದನ್ನು ವೈದ್ಯರು ಕನ್ಫರ್ಮ್ ಮಾಡಿದ್ದಾರೆ. ಹೌದು, ಅದು ಈಗಾಗಲೇ ಬಹು ಅಂಗಾಂಗಗಳಿಗೆ ಸ್ಪ್ರೆಡ್ಡು ಕೂಡ ಆಗಿದೆ ಅನ್ನೋದನ್ನು ಹೇಳಲಾಗಿದೆ. ಉಮೇಶ್ ಅವರು ನೋಡುವುದಕ್ಕೆ ಆರೋಗ್ಯವಾಗಿಯೇ ಕಾಣ್ತಾರೆ, ಆದರೆ ಕ್ಯಾನ್ಸರ್ ಇದೆ. ಇದನ್ನು ಖಚಿತಪಡಿಸುವುದಕ್ಕೆ ಕೆಲವು ಟೆಸ್ಟನ್ನು ಮಾಡಬೇಕಾಗಿದೆ. ಲಿವರ್ ಒಳಗೆ ಇರೋ ಗಡ್ಡೆಯನ್ನು ತೆಗೆದು ಪರೀಕ್ಷೆಗೆ ಕಳಿಸಬೇಕಾಗಿದೆ ಅಂತ ವೈದ್ಯರು ಹೇಳಿದ್ದಾರೆ. ಉಮೇಶ್ ಅವರಿಗೆ ಕ್ಯಾನ್ಸರ್ ಇರುವುದನ್ನು ಖಚಿತಪಡಿಸಿಕೊಂಡಿರುವಂಥ ವೈದ್ಯರು ಕಿಮೋಥೆರಪಿ, ಇಮ್ಯುನೋಥೆರಪಿ ಸೇರಿ ಹಲವು ಪರೀಕ್ಷೆಗಳನ್ನು ಮಾಡುವುದಕ್ಕೆ ಮುಂದಾಗಿದ್ದು ಇಂಜೆಕ್ಷನ್ ಮುಖಾಂತರವಾಗಿ ಗಡ್ಡೆ ಕರಗಿಸುವ ಪ್ರಯತ್ನ ಕೂಡ ನಡೀತಾ ಇದೆ ಅಂತ ಹೇಳಿದ್ದಾರೆ. ವೈದ್ಯರು ಕ್ಯಾನ್ಸರ್ 4ನೇ ಹಂತದಲ್ಲಿದೆ, ರಿಕವರಿ ಆಗುವ ಚಾನ್ಸ್ ಇದೆ ಅಂತ ಹೇಳಿದ್ದಾರೆ. ಕಿಮೋಥೆರಪಿ ಮಾಡಬೇಕಾಗಿದೆ, ಟೆಸ್ಟ್ಗಳನ್ನು ಮಾಡಿದ್ದೇವೆ, ಅದರ ರಿಪೋರ್ಟ್ ಬಂದ ಮೇಲೆ ಚಿಕಿತ್ಸೆಯನ್ನು ಪ್ರಾರಂಭಿಸ್ತೀವಿ ಅಂತ ಹೇಳಿದ್ದಾರೆ. ಆದರೆ ಉಮೇಶ್ ಅವರಿಗೆ ತನಗೆ ಕ್ಯಾನ್ಸರ್ ಇದೆ ಅನ್ನೋದು ಗೊತ್ತಿಲ್ಲ. ಕೇವಲ ನಾನು ಕಾಲು ಜಾರಿ ಬಿದ್ದಿದ್ರಿಂದ ಕೈ ಕಾಲಿಗೆ ಡ್ಯಾಮೇಜ್ ಆಗಿದೆ, ಅದಕ್ಕೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇದ್ದೀನಿ ಅನ್ನೋದು ಮಾತ್ರ ಗೊತ್ತಿದೆ. ಎಲ್ರಿಗೂ ಗೊತ್ತಿರೋ ಹಾಗೆ ಉಮೇಶ್ ಅವರಿಗೆ ಕಡು ಬಡತನವಿತ್ತು. ಅವರಿಗೆ ಸನ್ಮಾನ ಮಾಡಿದ ಶಾಲಿನಲ್ಲಿಗೆ ಬಟ್ಟೆ ಹೊಲಿಸಿಕೊಂಡು ಹಾಕಿಕೊಳ್ಳುವಷ್ಟು, ಅದರಲ್ಲೇ ಸಿನಿಮಾ ಮಾಡುವಷ್ಟು ಕಡು ಬಡತನ ಇತ್ತು. ಇನ್ನು ಅವರ ವಯಸ್ಸಿಗೆ ಬಂದಂಥ ಮಗ ಅತ್ಯಂತ ಆಘಾತಕಾರಿ ವಿಚಾರದಲ್ಲಿ ಒಂದು ದುರಂತ ಅಂತ್ಯವನ್ನು ಕಂಡಿದ್ರು. ಉಮೇಶ್ ಅವರಿಗೆ ಇತ್ತೀಚೆಗೆ ಯಾವುದೇ ಅವಕಾಶಗಳು ಬರ್ತಾ ಇರಲಿಲ್ಲ. 80 ವರ್ಷ ವಯಸ್ಸಾಗಿರೋದ್ರಿಂದ ಜೀವನ ನಡೆಸೋದು ಕೂಡ ಕಷ್ಟ ಆಗಿತ್ತು. ಕೆಲವೊಮ್ಮೆ ಬಾರಿ ಅವರು ವೇದಿಕೆಯಲ್ಲಿ ನಿಂತು ನನಗೆ ಅವಕಾಶವನ್ನು ಕೊಡಿ, ನನ್ನ ಜೀವನ ನಾನು ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳ್ಕೊಂಡಿದ್ದೆ. ಕೆಲವು ಬಾರಿ ನನಗೆ ಪಿಂಚಿನ್ ಬರುತ್ತೆ, ಅದರಲ್ಲೇ ಹೆಂಗೋ ಜೀವನ ಮಾಡ್ತೀನಿ ಅಂತ ಹೇಳಿದ್ದು ಕೂಡ ಇದೆ. ನಾನೇನು ಹೈಫೈ ಜೀವನ ಮಾಡ್ತಾ ಇಲ್ಲ ಅಂತ ಕಣ್ಣೀರು ಹಾಕಿದ್ದು ಕೂಡ ಇದೆ. ಈ ವಯಸ್ಸಿನಲ್ಲಿ ಇಷ್ಟು ವರ್ಷ ಕಲಾ ಸೇವೆ ಮಾಡಿರುವಂಥ ಉಮೇಶ್ ಅವರಿಗೆ ಕ್ಯಾನ್ಸರ್ ಬಂದಿರೋದು ವೈದ್ಯರಿಗೆ ಬೇಸರ ಆಗಿದೆ. ಆದರೆ ಉಮೇಶ್ ಅವರಿಗೆ ನಿಮಗೆ ಕ್ಯಾನ್ಸರ್ ಇದೆ, ಆಪರೇಷನ್ ಮಾಡಬೇಕಾಗಿದೆ, 4ನೇ ಸ್ಟೇಜ್ನಲ್ಲಿ ಲಿವರ್ ಕ್ಯಾನ್ಸರ್ ಇದೆ, ಇದ್ಯಾವುದನ್ನು ಕೂಡ ಹೇಳಿಲ್ಲ. ಲಕ್ಷಣ ಅಂತ ಯಾವುದು ಕಾಣಿಸ್ಕೊಂಡಿಲ್ಲ. ಅವರಿಗೆ ಹಸು ಆಗ್ತಾ ಇರಲಿಲ್ಲ ಅನ್ನೋದೊಂದು ಬಿಟ್ಟು ಇನ್ಯಾವುದೇ ಲಕ್ಷಣಗಳು ಇಲ್ಲ. ಇದೀಗ ಉಮೇಶ್ ಅವರೇ ಮಾತನಾಡಿದ್ದಾರೆ, ನನಗೇನೂ ಆಗಿಲ್ಲ,
ವಯಸ್ಸು ಅಂತ ಅಂದಮೇಲೆ ಜಾರು ಬೀಳೋದು ಕಾಮನ್ ಅಲ್ವಾ? ಹಾಗೆ ಜಾರು ಬಿದ್ದಿದ್ದೀನಿ. ಜೀವನ ಅಂತಂದರೆ ಏಳು ಬೀಳು ಅನ್ನೋದು ಇದ್ದೇ ಇರುತ್ತೆ. ಸ್ವಲ್ಪ ಸೊಂಟಕ್ಕೆ ಪ್ರಾಬ್ಲಮ್ ಆಗಿದೆ, ಸೊಂಟ ಸರಿಪಡಿಸ್ಕೊಂಡು ನಾನು ಮತ್ತೆ ವಾಪಸ್ ಕೆಲ್ಸಕ್ಕೆ ಬರ್ತೀನಿ, ನಿಮ್ಮನ್ನೆಲ್ಲ ನಾನು ರಂಜಿಸ್ತೀನಿ, ಯಾರೂ ಅಪಾರ್ಥ ಭಾವಿಸ್ಬೇಡಿ, ನಾನು ವಾಪಸ್ ಬರ್ತೀನಿ ಅಂತ ಪಂಚಿಂಗ್ ಡೈಲಾಗ್ ಹೊಡೆದು ಕಾಮಿಡಿ ಮಾಡಿದ್ದಾರೆ. ಹಾಸಿಗೆಯಲ್ಲಿ ಮಲಗಿರುವಂಥ ಉಮೇಶ್ ಅವರಿಗೆ ತನಗೆ ಕ್ಯಾನ್ಸರ್ ಇದೆ, ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು, ಎಷ್ಟು ಖರ್ಚಾಗುತ್ತೆ, ಟ್ರೀಟ್ಮೆಂಟ್ ಹೇಗೆ, ಇದ್ಯಾವುದ್ರ ಬಗ್ಗೆಯೂ ಕೂಡ ಅರಿವಿಲ್ಲ. ವೈದ್ಯರು ಈ ಮುಗ್ಧ ಜೀವಕ್ಕೆ ಇನ್ನೂ ಈ ಥರದೊಂದು ಆಘಾತಕಾರಿ ವಿಚಾರವನ್ನು ತಿಳಿಸೋದಕ್ಕೆ ಇಷ್ಟಪಟ್ಟಿಲ್ಲ. ಈ ಥರದೊಂದು ಕಾಯಿಲೆ ಕೊನೆ ಹಂತದಲ್ಲಿ ನಿಮಗೆ ಬಂದಿದೆ ಅಂತ ಹೇಳೋದಕ್ಕೆ ವೈದ್ಯರಿಗೂ ಕೂಡ ಮನಸ್ಸಿಲ್ಲ, ಉಮೇಶ್ ಅವ್ರಿಗೂ ಕೂಡ ಗೊತ್ತಿಲ್ಲ. ಕನ್ನಡ ಚಿತ್ರರಂಗದಲ್ಲಿ ಅನೇಕ ನಟ ನಟಿಯರಿದ್ದಾರೆ. ಈಗಲಾದರೂ ಯಾರಾದರೂ ಒಬ್ಬ ನಟನೋ ನಟಿನೋ ಅಥವಾ ಕಲಾವಿದರು ಅಂತ ಅನ್ನಿಸ್ಕೊಂಡವರು, ನಿರ್ಮಾಪಕರು, ನಿರ್ದೇಶಕರು ಉಮೇಶ್ ಅವರ ಜೊತೆಗೆ ನಿಲ್ಲೋದು ತುಂಬಾ ಒಳ್ಳೆಯದು. ಅದು ಆರ್ಥಿಕವಾಗಿ ಮಾತ್ರ ಅಲ್ಲ, ಅಟ್ಲೀಸ್ಟ್ ಮಾನಸಿಕವಾಗಿ ಅವ್ರ ಜೊತೆಗೆ ನಿಂತು ಅವರ ಆರೈಕೆ ಮಾಡೋದು ಸೂಕ್ತ. ಯಾಕಂದರೆ ತನ್ನ ಇಡೀ ಜೀವನದಲ್ಲಿ ಕಲಾ ಸೇವೆಯನ್ನು ಮಾಡಿದಂಥ ಎಷ್ಟೋ ಕಲಾವಿದರು ಕೊನೆಯ ಹಂತದಲ್ಲಿ ಪಡಬಾರ್ದ ನೋವನ್ನು, ನರಕ ಯಾತನೆಯನ್ನು ಅನುಭವಿಸಿ ಕೊನೆ ಉಸಿರು ಎಳಿತಾರೆ ಅಂತ ಅಂದರೆ ನಿಜವಾಗ್ಲೂ ಬೇಸರದ ಸಂಗತಿ. ಉಮೇಶ್ ಅವರು ಆದಷ್ಟು ಬೇಗ ಹುಷಾರಾಗಲಿ, ಅವರ ಕ್ಯಾನ್ಸರ್ ಗುಣಪಡಿಸಲಿ, ಅವರಿಗೆ ಅವಕಾಶಗಳು ಬರಲಿ, ಮನರಂಜಿಸಲಿ ಅನ್ನೋದು ನಮ್ಮ ಉದ್ದೇಶವೂ ಕೂಡ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.